ಶುಭೋದಯ. ಇವತ್ತು ಬೆಳಗ್ಗೆನೇ ಟೆರೆಸಲ್ಲಿ ಒಂದು ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ಬಿಡೋಣ ಅಂತ ಬಂದಿದ್ದೀನಿ. ಬೆಳಗ್ಗೆ ಮಾಡಿದ್ರೆ ಎನರ್ಜಿನೂ ಇರುತ್ತೆ, ಬಿಸಿಲಾಗೋದ್ರೊಳಗೆ ಮಾಡಿದ್ರೆ. ಈಗ ಬಿಸಿಲು ಅಷ್ಟೊಂದು ಇರಲ್ಲ, ಆದರೂ ಒಂದೊಂದು ದಿನ ಹೇಳೋಕ್ಕಾಗಲ್ಲ. ಬೆಳಗ್ಗೆ ಗಂಡನ ಮಗಳನ್ನ ಆಫೀಸ್ಗೆ ಸ್ಕೂಲ್ಗೆ ತಿಂಡಿ ಬಾಕ್ಸು ಎಲ್ಲ ರೆಡಿ ಮಾಡಿಬಿಟ್ಟು ಕಳಿಸಿದ್ಮೇಲೆ ಮನೆ ಕೆಲಸನ ಒಂದು ಸ್ವಲ್ಪ ಮುಗಿಸ್ಕೊಂಡು ಟೆರೆಸ್ಸಿಗೆ ಒಂದು ಸಲ ಆದರೂ ಬಂದಿಲ್ಲ ಅಂದರೆ ಸಮಾಧಾನ ಇರಲ್ಲ. ಯಾಕಂದರೆ ಬೆಳಗ್ಗೆ ನಮಗೆ ಟೆರೆಸಲ್ಲಿ ಕೆಲಸ ಮಾಡೋದಕ್ಕೆ ಎನರ್ಜಿನೂ ಇರುತ್ತೆ. ಮತ್ತು ಬೆಳಗ್ಗೆ ಈ ವಾತಾವರಣದಲ್ಲಿ ಹಕ್ಕಿಗಳ ಚಿಲಿಪಿಲಿಗಳ ನಡುವೆ ಇಲ್ಲಂತೂ ಎಷ್ಟು ಹಕ್ಕಿ ಬರುತ್ತೆ ಅಂತಂದರೆ ಯಾವ್ಯಾವ ಹಕ್ಕಿ ನನಗೆ ಕೆಲವೊಂದರದ್ದಂತೂ ಹೆಸರು ಗೊತ್ತಿಲ್ಲ, ಅಷ್ಟೊಂದು ಹಕ್ಕಿಗಳು ಬರುತ್ತೆ. ಹಾಗೆ ಈ ಹೂವು ತರಕಾರಿ ಗಿಡನ ನೋಡೋದ್ರಿಂದ ಮನಸ್ಸಿಗೂ ಖುಷಿಯಾಗುತ್ತೆ. ಹಾಯ್ ಹಲೋ ನಮಸ್ಕಾರ, ನಾನು ರೇಖಾ. ನೀವು ನೋಡ್ತಿದ್ದೀರಾ ರೇಖಾಸ್ ವ್ಲಾಗ್. ವೆಲ್ಕಮ್ ಟು ಅವರ್ ಚಾನಲ್. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದೆ ನಾನು ಹಾಕೋ ವೀಡಿಯೋಸ್ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕಾನ್ನ ಮರೀದೆ ಪ್ರೆಸ್ ಮಾಡಿ. ಚಂದದ ಡೇರೆ ಹೂವು ಆಗ್ತಾಯಿದೆ. ಒಂದೇ ಕಲರ್ ಇರೋದು, ಆದರೆ ಸುಮಾರಷ್ಟು ಹೂವು ಆಗ್ತಾಯಿದೆ. ಹಾಗಾಗಿ ಇಲ್ಲಿ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಲಾಸ್ಟ್ ವೀಕು 3-4 ಕೊಯ್ದು ದೇವರಿಗೆ ಏರಿಸಿದ್ದೆ. ಈಗ ಮತ್ತೆ ಗಿಡದಲ್ಲಿ ಇಷ್ಟು ಹೂವು ಇದೆ. ಗಿಡದಲ್ಲಿ ಇದು ಸುಮಾರು ದಿವಸ ಇರುತ್ತೆ, ಅದಕ್ಕೆ ನಾನು ಒಂದು ಸ್ವಲ್ಪ ದಿವಸ ಹಾಗೆ ನೋಡಿ ಖುಷಿಪಟ್ಟು ಆಮೇಲೆ ಕೊಯ್ತೀನಿ. ನೋಡಿ, ಇದು ಇನ್ನೂ ಮೊಗ್ಗಿದೆ, ಸ್ವಲ್ಪ ಮಾತ್ರ ಅರಳಿರೋದು. ಮಿಡ್ಲಲ್ಲಿ ಇನ್ನೂ ಅರಳೋದು ಬಾಕಿ ಇದೆ. ಸದ್ಯಕ್ಕೆ ಇದೊಂದೇ ಕಲರ್ ಆಗ್ತಾಯಿದೆ. ಇನ್ನೊಂದು 3-4 ಗಿಡ ಇದೆ, ಅದು ಯಾವ ಕಲರು ಅಂತ ನೋಡಬೇಕು. ಇದರಲ್ಲಿ ತುಂಬ ವೆರೈಟೀಸ್ ಇರುತ್ತೆ. ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಒಂದೆರಡು ಡೇರೆ ಹೂವಿನ ವೆರೈಟಿಗಳ ಬಗ್ಗೆ ವಿಡಿಯೋಗಳನ್ನು ಹಾಕಿದ್ದೀನಿ. ನೀವಿನ್ನೂ ನೋಡಿಲ್ಲ ಅಂತಂದರೆ ಅದನ್ನು ಸಹ ನೋಡಿ. ಇಲ್ಲಿ ಒಂದು ತೋರಿಸ್ತೀನಿ ನೋಡಿ. ಲಾಸ್ಟ್ ವೀಕ್ ಒಂದು ಹೂವು ಅರಳಿತ್ತು, ಈಗ ಅದೇ ತೊಟ್ಟಿಗೆ ಜಾಯಿಂಟ್ ಆಗಿ ಮತ್ತೊಂದು ಹೂವು ಅರಳಿದೆ. ಬರ್ತಾ ಇಲ್ಲ, ಆ ಸೈಡ್ ಒಂದು ಈ ಸೈಡ್ ಒಂದಿದೆ, ನೋಡ್ತಾ ಇರ್ಬೋದು. ಸ್ವಲ್ಪ ಕಲರ್ ಡಲ್ ಆಗಿರೋದು ಲಾಸ್ಟ್ ವೀಕೇ ಆಗಿರೋದು, ಒಂದು 8-10 ದಿವಸದ ಮೇಲಾಯಿತು ಅದಾಗಿ. ಈ ಕಡೆ ಆಗಿರೋದು ಈಗ ಅರಳಿರೋದು. ಅದರ ತೊಟ್ಟು ಮಾತ್ರ ಎರಡಕ್ಕೂ ಸೇರಿ ಒಂದೇ ಇದೆ, ಜಾಯಿನ್ ಇದೆ, ಅವಳಿ ಜವಳಿ ಥರ. ಸ್ವಲ್ಪ ತರಕಾರಿ ಬೀಜನ ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದೀನಿ. ಬೀಜನೆಲ್ಲ ಹಾಕಬೇಕು, ಅದಕ್ಕೆಲ್ಲ ಪಾಟ್ ರೆಡಿ ಮಾಡ್ಕೋಬೇಕು, ಸಾಯಿಲ್ ರೆಡಿ ಮಾಡಬೇಕು. ಅದಕ್ಕೆ ಇವತ್ತು ಟೆರೆಸಲ್ಲಿ ಮೇಯ್ನಾಗಿ ಆ ಕೆಲಸನ ಮುಗಿಸ್ಕೊಂಡು ಬಿಡೋಣ ಅಂತ ಬಂದಿದ್ದೀನಿ. ಆದರೆ ಒಂದೇ ದಿವಸ ಅಷ್ಟನ್ನು ಮಾಡೋಕ್ಕೆ ಖಂಡಿತ ಸಾಧ್ಯ ಇಲ್ಲ. ಯಾಕಂದರೆ ನಾನು ಮಾಡ್ತಿರೋದು ಟೆರೆಸ್ ಗಾರ್ಡನಿಂಗ್. ಮಣ್ಣನ್ನು ಕೆಳಗಿಂದ ಮೇಲೆ ತೊಗೊಂಡು ಬರಬೇಕು. ಇದು ವಿಂಗ್ ಬೀನ್ಸ್ ಬಳ್ಳಿ ಯಾಕೋ ಬಾಡ್ತಾ ಇದೆ. ಸೊ ನೋಡಿ, 2 ಇದನ್ನು ಪಾಟನ್ನು ರೆಡಿ ಮಾಡಿದ್ದೀನಿ, ಇನ್ನೊಂದೆರಡು ರೆಡಿ ಮಾಡಬೇಕು. ಹಾಗೆ ಒಂದು ಸ್ವಲ್ಪ ಗ್ರೋ ಬ್ಯಾಗ್ಸು ರೆಡಿ ಮಾಡ್ಕೋಬೇಕು. ಸೊ ಪಾಟ್ ಮಿಕ್ಸಿಂಗ್ ಮಾಡೋದ್ರ ಜೊತೆಗೆ ನಿಮಗೆ ಗಾರ್ಡನ್ ಅಪ್ಡೇಟ್ ಒಂದು ಸ್ವಲ್ಪ ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಪೇರ್ಲೆ ಕಾಯಿ ಆಗಿದೆ ಅಂತ ತೋರಿಸಿದ್ದೆ. ಈಗ ಕೆಲವೊಂದು ಸ್ವಲ್ಪ ದೊಡ್ಡದಾಗಿ ಹಣ್ಣಾಗೋ ಸ್ಟೇಜಲ್ಲಿದೆ. ಒಂದೆರಡು ಮೇ ಬಿ ಇನ್ನೊಂದು 4 ದಿವಸನೋ ಅಥವಾ ಒಂದು ವಾರದಲ್ಲೋ ಹಣ್ಣಾಗುತ್ತೆ. ಹಾಗೆ ಮೇಲ್ಗಡೆ ಹೆಣೆಗಳೆಲ್ಲ ಅದರ ಭಾರಕ್ಕೆ ಫುಲ್ ಬೆಂಡಾಗಿ ಮುರಿದೋಗಿದೆ. ಆ ಕಾಯಿ ದೊಡ್ಡದಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಸದ್ಯಕ್ಕಂತೂ ಹಾಗೆ ಬಿಟ್ಟಿದ್ದೀನಿ. ಇಲ್ಲೊಂದು ಹೊಸ ಗ್ರೀನ್ ಚಿಲ್ಲಿ ಗಿಡ ರೆಡಿಯಾಗಿದೆ, ಹಸಿಮೆಣಸಿನ ಗಿಡ ಹೂವಾಗಿ ಕಾಯಾಗೋಕ್ಕೂ ಸ್ಟಾರ್ಟ್ ಆಗಿದೆ. ಸೈಜು ತುಂಬ ಚೆನ್ನಾಗಿದ್ದಂಗೆ ಅನ್ನಿಸ್ತಾ ಇದೆ. ಎಡ್ಜಲ್ಲಿದೆ, ನಿಮಗೆ ಸರಿಯಾಗಿ ಕಾಣಿಸ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ನೋಡಿ ಎಷ್ಟು ಉದ್ದ ಕಾಯಾಗಿದೆ. ಇವತ್ತು ಕೆಲವೊಂದು ಗಿಡನ ಮಾತ್ರ ತೋರಿಸ್ತಾ ಇದ್ದೀನಿ, ಪೂರ್ತಿ ಅಪ್ಡೇಟ್ ವಿಡಿಯೋ ಮತ್ತೆ ಇವತ್ತು ಮಾಡಲ್ಲ. ನಾನು ಆಲ್ರೆಡಿ ಈ ಮಂತ್ ಸ್ಟಾರ್ಟಿಂಗಲ್ಲಿ ಒಂದು ಸಲ ತೋರಿಸಿದ್ದೆ. ಸೊ ಆ ವಿಡಿಯೋ ನೀವಿನ್ನೂ ನೋಡಿಲ್ಲ ಅಂತಂದರೆ ನೋಡಿ. ಇಲ್ಲಿ ಬಿಳಿ ಬೆಂಡೆ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಆಲ್ರೆಡಿ ಒಂದೆರಡು ಹಾರ್ವೆಸ್ಟು ಮಾಡಿದ್ದೀನಿ. ಹಾಗೆ ಇಲ್ಲಿ ನಾರ್ಮಲ್ ಬೀನ್ಸ್ ಮತ್ತು ಲಾಂಗ್ ಬೀನ್ಸ್ ಬಳ್ಳಿ ಇದೆ. ಬರೀ ಒಂದೊಂದೇ ಬಳ್ಳಿ ಇರೋದ್ರಿಂದ ತುಂಬ ಆಗ್ತಾಯಿಲ್ಲ. ಇನ್ನೊಂದೆರಡು ಬಳ್ಳಿ ಹಾಕ್ಕೊಂಡ್ರೆ ಸಫಿಷಿಯೆಂಟ್ ಆಗಿರೋದು, ಬಟ್ ಪರವಾಗಿಲ್ಲ ಆಗ್ತಾಯಿದೆ. ಹಾಗೆ ಅಲ್ಲೊಂದು ಕೊತ್ತಂಬರಿ ಗಿಡ ಆಗಿದೆ, 1-2-3 ಆಗಿದೆ. ಹಾಗೆ ಈ ಜಿನಿಯಾ ಕಲರ್ ನೋಡಿ ತುಂಬಾ ಚೆನ್ನಾಗಿದೆ. ನಾವು ತರಕಾರಿ ಮತ್ತು ಹಣ್ಣನ್ನು ಬೆಳಿತೀವಿ ಅಂತಂದರೆ ಮಿಡ್ಲಲ್ಲಿ ಈ ರೀತಿ ಹೂಗಳನ್ನು ಬೆಳೆಸೋದು ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಯಾಕಂದರೆ ನೋಡೋದಕ್ಕೂ ಖುಷಿ ಆಗುತ್ತೆ, ಜೊತೆಗೆ ಪಾಲಿನೇಷನ್ಗೆ ತುಂಬ ಹೆಲ್ಪ್ ಆಗುತ್ತೆ. ಆಲ್ ಸೀಸ್ನಲ್ ಲೆಮನ್ನು, ಚಿಕ್ಕ ಲೆಮನ್ ಆಗುತ್ತೆ, ಆದರೆ ತುಂಬ ರಸ ಇರುತ್ತೆ ಇದರಲ್ಲಿ. ಮೇ ಬಿ ನೆಲಕ್ಕೆ ಹಾಕಿದ್ರೆ ಇನ್ನೊಂದು ಸ್ವಲ್ಪ ದೊಡ್ಡದಾಗ್ಬೋದು. ನನ್ನ ಪಾಟಲ್ಲಂತೂ ಇಷ್ಟಿಷ್ಟೇ ಆಗಿದೆ. ಹಾಗೆ ಗಜಲಿಂಬೆ ಇದೆ. ನನ್ನ ವಿಡಿಯೋಸ್ನ ಕಂಟಿನ್ಯೂಸ್ ಆಗಿ ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ, ಲಾಸ್ಟ್ ವಿಡಿಯೋಗಳಲ್ಲಿ ನೋಡಿರ್ತೀರ. ಇದು ಚಿಕ್ಕ ಕಾಯಿ ಇತ್ತು, ಈಗ ಇಷ್ಟು ದೊಡ್ಡದಾಗಿದೆ. ಬಟ್ ಇದೆಲ್ಲ ಹಣ್ಣಾಗೋದಕ್ಕೆ ಇನ್ನೂ ಟೈಮ್ ತೊಗೊಳುತ್ತೆ. ನೆಕ್ಸ್ಟ್ ಇದರಲ್ಲಿ ಚೆಂಡು ಹೂವಿನ ಜೊತೆ ಅಲಹಾಬಾದ್ ಪೇರ್ಲೆ ಇದೆ. ಪೇರ್ಲೆ ಗಿಡ ಫುಲ್ಲು ಸತ್ತೋಗೋದ್ರಲ್ಲಿತ್ತು, ಈಗ ಒಂದು ಸ್ವಲ್ಪ ಚಿಗರಿ ಕಾಯಿ ಆಗ್ತಿದೆ, ಹೂ ಬಿಟ್ಟಿದೆ ಅಂತ ತೋರಿಸಿದ್ದೆ. ಈಗ ಕಾಯಿ ಸೈಜ್ ನೋಡ್ಬೋದು, ತುಂಬ ಚಿಕ್ಕದಾಗಿದೆ ಈ ಸಲ, ಬಟ್ ಪರವಾಗಿಲ್ಲ, ಅಷ್ಟಾದರೂ ಆಗಿದೆ. ಇದು ತುಂಬ
ಖಾರ ಇರುವಂತಹ ಹಸಿಮೆಣಸು, ಮೆಡಿಸಿನಲ್ ಪ್ಲ್ಯಾಂಟ್ ಮತ್ತು ಅದರ ಹೆಲ್ತ್ ಬೆನಿಫಿಟ್ಸ್ ಬಗ್ಗೆ ಸಾಕಷ್ಟು ವಿಡಿಯೋ ನನ್ನ ಚಾನಲಲ್ಲಿದೆ. ನೀವಿನ್ನೂ ನೋಡಿಲ್ಲ ಅಂತಂದರೆ ಅದನ್ನು ಸಹ ನೋಡಿ. ನಿಮ್ಮ ಸುತ್ತಲೂ ಇರೋ ಗಿಡಗಳಲ್ಲಿ ಸುಮಾರಷ್ಟು ಔಷಧೀಯ ಗುಣ ಇರುತ್ತೆ, ಅದರ ಬಗ್ಗೆ ತಿಳ್ಕೊಳ್ಳಿ. ಇಲ್ಲೊಂದು ಸ್ವಲ್ಪ ಗ್ರೋ ಬ್ಯಾಗ್ ರೆಡಿ ಆಗಿದೆ. ಒಂದು 4ರಲ್ಲಿ ಆಲ್ರೆಡಿ ನಾನು ಲಾಸ್ಟ್ ವೀಕೆ ಕ್ಲಸ್ಟರ್ ಬೀನ್ಸಿನ ಬೀಜ ಹಾಕಿದ್ದೆ. 1-2 ಎಲೆ ಮಾತ್ರ ಬಂದಿದೆ, ಎಲ್ಲದೂ ಬಂದಿಲ್ಲ. ಸೊ ಉಳಿದಿರೋದ್ರಲ್ಲೆಲ್ಲ ಇವತ್ತು ಬೀಜನ ಹಾಕ್ತಾಯಿದ್ದೀನಿ. ಸಾಯಿಲ್ ಮಿಕ್ಸಿಂಗ್ ವಿಡಿಯೋ ಬೇಕಂದರೆ ಚಾನಲಲ್ಲಿದೆ ನೋಡಿ. ಈ ಪಾಟಿಗೆ ಬರೀ ಒಣ ಎಲೆಗಳನ್ನು ಮತ್ತು ಮಣ್ಣನ್ನು ಅಷ್ಟೇ ಹಾಕಿದ್ದೀನಿ. ಇನ್ನು ಸುಮಾರಷ್ಟು ಬೀಜ ಹಾಕೋದಿದೆ, ಆದರೆ ಎಲ್ಲ ಒಂದೇ ಸಲ ಸಾಯಿಲ್ ಮಿಕ್ಸಿಂಗ್ ಮಾಡಿ ಪಾಟ್ ರೆಡಿ ಮಾಡೋಕ್ಕೆ ಆಗದೇ ಇರೋ ಕಾರಣ ಯಾವುದಾದ್ರು ರೆಡಿ ಆಗ್ತಾ ಹೋಗುತ್ತೋ ಅದಕ್ಕೆ ಆಗಿಂದಾಗ ನಾನು ಈ ರೀತಿ ಬೀಜಗಳನ್ನು ಹಾಕಿಬಿಡ್ತೀನಿ. ಸೊ ದಟ್ ಅದು ಬೆಳೀತಾ ಇರುತ್ತೆ, ಆಮೇಲೆ ನಿಧಾನಕ್ಕೆ ಮತ್ತೆ ಉಳಿದಿರೋದು ಮಾಡ್ಕೋಬೋದು ಅಂತ. ಕೆಲವೊಂದು ಜರ್ಮಿನೇಷನ್ ಪ್ರಾಬ್ಲಮ್ ಇದ್ದರೆ ಆ ಗಿಡ ಬರಲ್ಲ ಅಥವಾ ಸರಿಯಾಗಿ ಬೆಳೆಯಲ್ಲ, ಆವಾಗ ನಾನು ಮತ್ತೆ ಹಾಕ್ಕೋಬೋದು. ಹೋದ ವರ್ಷ ಮಳೆಗಾಲದಲ್ಲಿ ತರಕಾರಿ ಅಷ್ಟೊಂದು ಚೆನ್ನಾಗಾಗಿರಲಿಲ್ಲ, ಅದಕ್ಕೇ ಈ ಸಲ ಸ್ವಲ್ಪ ದೊಡ್ಡದ್ರಲ್ಲಿ ಹಾಕಿದ್ದೀನಿ. ಚಿಕ್ಕ ಚಿಕ್ಕ ಒಂದೊಂದೇ ಗಿಡ ಆಗೋದು ಈ ಥರ ಗ್ರೋ ಬ್ಯಾಗಲ್ಲಿ ಹಾಕ್ತಾಯಿದ್ದೀನಿ. ಹೋದ ವರ್ಷ ಬೀಜನೂ ಅಷ್ಟೇ ಬೇರೆ ಕಡೆಯಿಂದ ತರಿಸಿದ್ದೆ. ಸೊ ನೋಡೋಣ ಈ ಸಲ ಚೆನ್ನಾಗಾಗುತ್ತೆ ಅಂತ ಅಂದ್ಕೊಳ್ಳೋಣ. ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆಗೆ. ಅಲ್ಲಿವರೆಗೆ ಹ್ಯಾಪಿ ಗಾರ್ಡನಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.